ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮಧುಲತಾ ಅಡುಗೆ ಚಾನಲ್ಗೆ ಸ್ವಾಗತ. ನೋಡಿ, ಇವತ್ತಿನ ರೆಸಿಪಿ ಬಂದು ಪುಂಡೆ ಸೊಪ್ಪಿನ ಚಟ್ನಿ ಮಾಡುವ ವಿಧಾನ ತೋರಿಸ್ಕೊಡ್ತಾ ಇದ್ವಿ. ಆಂಧ್ರ ಕಡೆ ಇದನ್ನು ಗೋಂಗೂರ ಪಚ್ಚಡಿ ಅಂತಾರೆ. ಆಂಧ್ರ ಕಡೆ ಮಾಡುವ ವಿಧಾನದಲ್ಲೇ ತೋರಿಸ್ತಾ ಇರೋದು. ನಮ್ಮ ಅಕ್ಕವರು ಹಳ್ಳಿ ಸೈಡ್ ಮಾಡ್ತಾರಲ್ಲ ಆ ಥರ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗೂ ಇರುತ್ತೆ. ಕೆಲವ್ರಿಗೆ ಗೊತ್ತಿರುತ್ತೆ ಈ ಚಟ್ನಿ, ಕೆಲವ್ರಿಗೆ ಗೊತ್ತಿರಲ್ಲ. ಪುಂಡೆ ಸೊಪ್ಪು ನೋಡ್ತಾ ಇರ್ಬೋದು, ಈ ಥರ ಇರುತ್ತೆ. ಇವಾಗ ಒಂದು ಹಿಡಿಯಷ್ಟು ಕಟ್ ಮಾಡಿ ಇಟ್ಟಿದ್ವಿ, ನೋಡ್ತಾ ಇರ್ಬೋದು. ನಂತರ ನೀಟಾಗಿ ತೊಳಿಬೇಕು, ಚೆನ್ನಾಗಿ ತೊಳ್ಕೊಳ್ಳಿ. ಯಾಕಂತಂದರೆ ಕಡ್ಡಿ ಕಸ ಇರುತ್ತೆ, ಹಾಗಾಗಿ ಧೂಳೆಲ್ಲ ಇರುತ್ತಲ್ಲ, ಹಾಗಾಗಿ ಚೆನ್ನಾಗಿ ತೊಳ್ಕೊಬೇಕು. ನಮ್ಮ ಅಕ್ಕ ಮಾಡ್ತಾ ಇದ್ದಾರೆ ಈ ರೆಸಿಪಿ, ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ, ತುಂಬ ಚೆನ್ನಾಗಿತ್ತು. ನೋಡ್ತಾ ಇರ್ಬೋದು, ಕ್ಲೀನಾಗಿ ತೊಳಿತಾ ಇದ್ದೀನಿ. ನೋಡಿ, ತೊಳೆದು ಈ ಥರ ನೀರೆಲ್ಲ ಸೋಸಿಟ್ಟಿದ್ದೀನಿ ಒಂದು ಸೈಡಿಗೆ. ನಾವು ಸೌದೆ ಒಲೆ ಮೇಲೆ ಮಾಡ್ತಾ ಇರೋದು ಈ ರೆಸಿಪಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ಕಡಲೆ ಬೀಜ ನೋಡ್ತಾ ಇರ್ಬೋದು, ಒಂದು 3 ಟೇಬಲ್ ಸ್ಪೂನಷ್ಟು ಕಡಲೆ ಬೀಜ, ಖಾರಕ್ಕೆ ತಕ್ಕಷ್ಟು ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಎಣ್ಣೆ ನೋಡ್ತಾ ಇರ್ಬೋದು. ಇವಾಗ ಬಾಣಲಿ ಚೆನ್ನಾಗಿ ಬಿಸಿಯಾಗಿದೆ. ಈಗ ಒಂದು 3 ಟೇಬಲ್ ಸ್ಪೂನಷ್ಟು ಕಡಲೆ ಬೀಜ ಹಾಕ್ಕೊಳ್ತಾ ಇದ್ದೀವಿ. ಚೆನ್ನಾಗಿ ಹುರ್ಕೋಬೇಕು, ಕಲರ್ ಚೇಂಜ್ ಆಗಬೇಕು. ಕಡಲೆ ಬೀಜ ಸ್ವಲ್ಪ ಜಾಸ್ತಿ ಬೇಕಿದ್ರೂ ಹಾಕೋಬೋದು, ಕಮ್ಮಿ ಬೇಕಿದ್ರೂ ಹಾಕೋಬೋದು, ಏನು ತೊಂದರೆ ಇಲ್ಲ. ನೋಡ್ತಾ ಇರ್ಬೋದು, ಈ ಥರ ಕಲರ್ ಚೇಂಜ್ ಆಗಿದೆ. ಇಷ್ಟ ಆದರೆ ಸಾಕು. ಈಗ ತೆಕ್ಕೊಂಬಿಡಿ. ನಂತರ ಇವಾಗ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಅದೇ ಬಾಣಲಿ ಒಳಕ್ಕೆ ಹಸಿ ಮೆಣಸಿನ್ಕಾಯಿ, ಖಾರಕ್ಕೆ ತಕ್ಕಷ್ಟು ಹಾಕ್ಕೊಳ್ಳಿ. ಸೊಪ್ಪು ಅದು ಹುಳಿ ಇರುತ್ತೆ, ಹಾಗಾಗಿ ಹಸಿರು ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೊಳ್ತಾ ಇದ್ದಾರೆ. ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡು ನೀಟಾಗಿ ಹುರ್ಕೋಬೇಕು, ಕಲರ್ ಚೇಂಜ್ ಆಗಬೇಕು. ನೋಡ್ತಾ ಇರ್ಬೋದು, ಈಗ ಈ ಥರ ಕಲರ್ ಚೇಂಜ್ ಆಗಿದೆ. ಇಷ್ಟ ಆದರೆ ಸಾಕು. ಈಗ ತೆಕ್ಕೊಂಬಿಡಿ. ನಂತರ ಅದೇ ಬಾಣಲಿಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಅದು ಅಷ್ಟೇ ಲೈಟಾಗಿ ಹುರ್ಕೊಳ್ಳಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ಹುರ್ಕೊಳ್ಳಿ, ಹಸಿ ಸ್ಮೆಲ್ ಹೋಗಬೇಕು. ನೋಡಿ, ಈ ಥರ ಕಮ್ಮಿ ಇಟ್ಟು ಹುರ್ಕೊಳ್ಳಿ, ಚೆನ್ನಾಗಿರುತ್ತೆ. ಇಷ್ಟ ಆದರೆ ಸಾಕು. ಈಗ ತೆಕ್ಕೊಳ್ತಾ ಇದ್ದೀನಿ. ನಂತರ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಈಗ ಪುಂಡೆ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೀರೆಲ್ಲ ಕಂಪ್ಲೀಟಾಗಿ ಸೋಸ್ಕೊಂಬಿಟ್ಟು ಹಾಕ್ಕೊಳ್ಳಿ. ಈಗ ಒಂದು 5 ನಿಮಿಷ ಆದರೂ ಚೆನ್ನಾಗಿ ಹುರ್ಕೋಬೇಕು. ಎಣ್ಣೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊಪ್ಪು ಬೇಗ ಮೆತ್ತಗಾಗುತ್ತೆ, ಅದೇನು ಲೇಟ್ ಆಗೋದಿಲ್ಲ. ಅದು ಹಸಿ ಸ್ಮೆಲ್ಲೆಲ್ಲ ಇರುತ್ತಲ್ಲ, ಅದೆಲ್ಲ ಹೋಗಬೇಕು. ಹಂಗಾಗಿ ಒಂದು 5 ನಿಮಿಷ ಕಮ್ಮಿ ಇರಲೇ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡ್ತಾ ಇರ್ಬೋದು ಯಾವ ಥರ ಕಲರ್ ಚೇಂಜ್ ಆಗ್ತಾ ಇದೆ ಅಂತ. ಕಮ್ಮಿ ಇಟ್ಕೊಂಡು ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಬೇಗ ಕಪ್ಪಾಗುತ್ತೆ. ಹಾಗಾಗಿ ನೋಡಿ, ಈ ಥರ ಕಲರ್ ಚೇಂಜ್ ಆಗಿದೆ. ಇಷ್ಟ ಆದರೆ ಸಾಕು. ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ಅದನ್ನು ಚೆನ್ನಾಗಿ ಬೆಂದಿರುತ್ತೆ. ಇಷ್ಟ ಆದರೆ ಸಾಕು. ಕಂಪ್ಲೀಟಾಗಿ ತಣ್ಣಗಾಗ್ಬಿಡಿ. ನಂತರ ರುಬ್ಬೋ ಕಲರ್ ರುಬ್ತಾ ಇದ್ದಾರೆ ನಮ್ಮ ಅಕ್ಕ. ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಕೊಳ್ತಾ ಇದ್ದಾರೆ. ನೀವು ಬೇಕಿದ್ದರೆ ಮಿಕ್ಸಿ ಜಾರ್ಗೆ ಬೇಕಿದ್ದರೂ ಹಾಕೋಬೋದು. ಗುಂಡಲ್ಲಿ ಖಾರದ ಬಂಡೆಯಲ್ಲಿ ರುಬ್ಬೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅಂತಂದು ಈ ಥರ ಮಾಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು, ಈ ಥರ ರುಬ್ಕೊಂಡು ನಂತರ ಈರುಳ್ಳಿ, ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಫ್ರೈ ಮಾಡಿರೋ ಅಂಥದ್ದು, ಅದು ಅಷ್ಟೇ ನೀಟಾಗಿ ರುಬ್ಕೊಳ್ಳಿ. ನಂತರ ಇವಾಗ ಕಡಲೆ ಬೀಜ, ಅದು ಅಷ್ಟೇ ರುಬ್ಕೋಬೇಕು, ಚೆನ್ನಾಗಿ ಮೆತ್ತಗಾಗಬೇಕು ಕಡಲೆ ಬೀಜ. ಮಿಕ್ಸಿ ಜಾರ್ಗೆ ಹಾಕೋಂಗಿದ್ರೆ ಒಂದೇ ಸಲ ಹಾಕ್ಬಿಡಿ. ಪುಂಡೆ ಸೊಪ್ಪು ಮಾತ್ರ ಲಾಸ್ಟಿಗೆ ಹಾಕ್ಕೊಳ್ಳಿ ಅಷ್ಟೇ. ಈ ಥರ ಖಾರದ ಬಂಡೆ ಕೆಲವ್ರ ಹತ್ರ ಇರುತ್ತೆ, ಹಳ್ಳಿ ಕಡೆ ಇರುತ್ತೆ, ಸಿಟಿಯಲ್ಲಿ ಇರೋದಿಲ್ಲ. ಹಂಗಾಗಿ ಮಿಕ್ಸಿಯಲ್ಲೇ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ನೋಡಿ, ಈ ಥರ ಆದಮೇಲೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಕಲ್ಲು ಉಪ್ಪು ಹಾಕ್ಕೊಳ್ತಾ ಇದ್ವಿ. ಅಪರೂಪಕ್ಕೆ ಒಂದ್ಸಲಿ ಈ ಥರ ಒಲೆಯಲ್ಲಿ ಖಾರದ ಬಂಡೆಯಲ್ಲಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಫೀಲು ಚೆನ್ನಾಗಿರುತ್ತೆ, ಒಲೆಯಲ್ಲಿ ಮಾಡಿದ್ದೀವಿ ಅಂತ.
ನೋಡ್ತಾ ಇರ್ಬೋದು. ಈಗ ಕೊನೆಯದಾಗಿ ಪುಂಡೆ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಅದು ಅಷ್ಟೇ ನೀಟಾಗಿ ಎಲ್ಲ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ರುಬ್ಕೊಳ್ಳಿ. ಅದು ಮೆತ್ತಗಾಗುತ್ತೆ, ಬೇಗನೆ ಮೆತ್ತಗಾಗುತ್ತೆ, ಅದೇನು ಲೇಟ್ ಆಗೋದಿಲ್ಲ. ನೀವು ಮಿಕ್ಸಿ ಜಾರ್ಗೆ ಹಾಕ್ಕೊಳಂಗಿದ್ರೆ ಕೊನೆಯದಾಗಿ ಹಾಕ್ಕೊಳ್ಳಿ ಪುಂಡೆ ಸೊಪ್ಪು ಅಷ್ಟೇ. ನೋಡ್ತಾ ಇರ್ಬೋದು ಈ ಥರ ಆಗಿದೆ. ಇಷ್ಟ ಆದರೆ ಸಾಕು, ತೆಕ್ಕೊಂಬಿಡಿ. ನಿಮಗೆ ಒಗ್ಗರಣೆ ಬೇಕಿದ್ದರೆ ಹಾಕೋಬೋದು. ನಾವೇನು ಒಗ್ಗರಣೆ ಹಾಕ್ಕೊಳ್ತಿಲ್ಲ. ಅನ್ನ, ಚಪಾತಿ, ಪೂರಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಹಳ್ಳಿ ಕಡೆ ಮತ್ತು ಆಂಧ್ರ ಕಡೆ ಇದೇ ಥರನೇ ಮಾಡೋದು ಪುಂಡೆ ಸೊಪ್ಪಿನ ಚಟ್ನಿ. ಗೋಂಗೂರು ಚಟ್ನಿ ಅಂತಾರೆ ಆಂಧ್ರ ಕಡೆ. ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಬಂದಿದೆ. ನೀವು ಮನೇಲಿ ಮಾಡಿ ಹೇಗಿತ್ತು ಅಂತ ಮರಿದೇ ಕಮೆಂಟ್ ಮಾಡಿ. ನಾಳೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಫ್ರೆಂಡ್ಸ್. ಬಾಯ್.